ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಹಾಗೂ ಸ್ಪೈಸಿ ಆಗಿರೋ ಪನ್ನೀರ್ ಟಿಕ್ಕಾ ರೋಲ್ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನೊಂದು ಮಿಕ್ಸಿಂಗ್ ಬೌಲಲ್ಲಿ ಅರ್ಧ ಕಪ್ಪು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ತಣ್ಣಗಿದ್ರೂ ಪರವಾಗಿಲ್ಲ ಹಾಕಿ. ಇದಕ್ಕೆ 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಪೆಪ್ಪರ್ ಪೌಡರ್ ಅಂದರೆ ಅರ್ಧ ಚಮಚ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಸ್ಪೈಸಿ ಜಾಸ್ತಿ ಬೇಡ ಅಂದರೆ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಬೋದು. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಥರ. ನೀರೇನು ಸೇರ್ಸೋಕ್ಕೆ ಹೋಗಬೇಡಿ. ಇದಕ್ಕೆ ನಾನು ಈ ಥರ ಕಟ್ ಮಾಡಿರೋ ಆನಿಯನ್ ಹಾಕ್ತಾ ಇದ್ದೀನಿ. ಇದ್ರ ಜೊತೆ ನೀವು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ 200 ಗ್ರಾಮ್ ಪನ್ನೀರ್ ತೊಗೊಂಡಿರೋದು. ಪನ್ನೀರೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ಗೆ ಎಲ್ಲ ಮಸಾಲೆ ಕೋಟ್ ಆಗಬೇಕು, ಆವಾಗ ತುಂಬ ರುಚಿಯಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ 10 ನಿಮಿಷ ರೆಸ್ಟ್ ಮಾಡೋದಕ್ಕಿಡಿ. ಮ್ಯಾರಿನೇಟ್ ಚೆನ್ನಾಗಿ ಆಗಬೇಕು. ಫ್ರಿಜ್ಜಲ್ಲಿ ಏನು ಇಡೋದು ಬೇಡ, ಹೊರಗಡೆ ಇಟ್ಟು ನಡೆಯುತ್ತೆ. ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೆ 2 ಚಮಚ ಎಣ್ಣೆ, 1 ಚಮಚ ಬೆಣ್ಣೆ ಹಾಕಿಬಿಟ್ಟು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್ ಟಿಕ್ಕಾನ, ಅದನ್ನು ನಾನು ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಪ್ಯಾನ್ಗೆ ಹಾಕಿಬಿಟ್ಟು ನೀವು ತಕ್ಷಣಕ್ಕೆ ಎಲ್ಲ ಕೈ ಆಡ್ಸೋಕ್ಕೆ ಹೋಗ್ಬಿಡಿ, ಮಿಕ್ಸ್ ಮಾಡಿಬಿಡಿ. ಸ್ವಲ್ಪ ಹೊತ್ತು ರೋಸ್ಟ್ ಆಗೋದಕ್ಕೆ ಬಿಡಿ. ಸ್ವಲ್ಪ ಟೈಮ್ ರೋಸ್ಟ್ ಆದಮೇಲೆ ನೀವು ನಿಧಾನಕ್ಕೆ ತಿರುಗಿಸಿ ಪನ್ನೀರನ್ನ ನೀವು ಲಿಡ್ ಕ್ಲೋಸ್ ಮಾಡಲಿಲ್ದಂಗೆ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಫ್ರೈ ಮಾಡಾದಮೇಲೆ ಎಲ್ಲ ಡ್ರೈ ಆಗಿ ಈ ಥರ ಕಾಣಿಸುತ್ತೆ ಪನ್ನೀರು. ಹೀಗೆ ಕಾಣಿಸ್ದಾಗ ನೀವು ಪನ್ನೀರ್ ಟಿಕ್ಕಾ ಆಗಿದೆ ಅಂತ. ನೀವು ಬೇಕಾದ್ರೆ ಜಾಸ್ತಿ ರೋಸ್ಟ್ ಕೂಡ ಮಾಡ್ಕೊಳ್ಬೋದು. ಇವಾಗ ಪನ್ನೀರ್ ಟಿಕ್ಕಾ ರೆಡಿ ಆಗಿರುತ್ತಲ್ಲ, ಅದನ್ನು ಚಪಾತಿ ಮೇಲೆ ಹಾಕಿಬಿಟ್ಟು ಈರುಳ್ಳಿ ಮತ್ತು ಮೇಯೋನೀಸ್ ಹಾಕ್ತಾಯಿದ್ದೀನಿ. ಮೇಯೋನೀಸ್ನ ನೀವು ಚಪಾತಿಗೆ ಸ್ಪ್ರೆಡ್ ಮಾಡ್ಬೋದು. ನಾನು ನಿಂಬೆಹಣ್ಣಿನ ಬದಲಾಗಿ ಆಮ್ಚೂರ್ ಪೌಡರ್ನ ಹಾಕ್ತಾಯಿದ್ದೀನಿ ಟಿಕ್ಕಾ ಮೇಲೆ. ಹಂಗೆ ಮಾಡೋದ್ರಿಂದ ಟ್ಯಾಂಗಿ ಫ್ಲೇವರ್ ಇರುತ್ತೆ. ಇಷ್ಟು ಮಾಡಿ ನೀವು ರೋಲ್ ಮಾಡಿದರೆ ಪನ್ನೀರ್ ಟಿಕ್ಕಾ ರೋಲ್ ರೆಡಿ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.